ಇವಾಗ ಜಸ್ಟ್ ಬ್ಲಿಂಕ್ ಅನ್ನೋ ಒಂದು ಕನ್ನಡ ಸಿನಿಮಾ ಇನ್ನೂ ಮೈಂಡ್ ಪ್ರೋಸೆಸ್ ಆಗ್ತಾ ಇದೆ ಕನ್ನಡ ಸಿನಿಮಾ ಅಂತ ಹೇಳೋಕ್ಕೆ. ಯಾಕೆಂದರೆ ಇದು ರಿಯಲಿ ಫ್ರಮ್ ದ ಹಾರ್ಟ್ ಹೇಳ್ತೀನಿ, ಯಾವ ಇಂಟರ್ನ್ಯಾಷನಲ್ ಮೂವಿ ಕಾನ್ಸೆಪ್ಟ್ಗೂ ಕಮ್ಮಿ ಇಲ್ಲ. ಅದು ನಮ್ಮ ಕನ್ನಡದಲ್ಲಿ ಬಂದಿದೆ ಅಂತ ಹೇಳಕ್ಕೆ ನಮಗೆ ಇವಾಗ ಇನ್ನೂ ಒಂದು ಹೆಮ್ಮೆ ಆಗ್ತಾಯಿದೆ. ನಿಜವಾಗ್ಲೂ ದ ಎಂಟೈರ್ ಟೀಮ್ ಆಫ್ ಬ್ಲಿಂಕ್ ಹ್ಯಾಟ್ಸ್ ಆಫ್, ಅದ್ಭುತವಾಗಿದೆ. ವೆರಿ ಗ್ರಿಪ್ಪಿಂಗ್ ಆ್ಯಂಡ್ ವೆರಿ ಯೂನಿಕ್ ಕಾನ್ಸೆಪ್ಟ್ ನಮ್ಮ ಕನ್ನಡಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಬ್ರದರ್ ದೀಕ್ಷಿತ್ ಶೆಟ್ಟಿ ಅವರು ನಿಜವಾಗ್ಲೂ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಹಿಸ್ ಪರ್ಫಾರ್ಮೆನ್ಸ್, ಸ್ಪೆಷಲಿ ಸೆಕೆಂಡ್ ಹಾಫಲ್ಲಿ ಮಾಡಿರೋ ಒಂದು ಪರ್ಫಾರ್ಮೆನ್ಸು. ಆಮೇಲೆ ಹೀರೋಯಿನ್ ಮಂದಾರ ಅವರು, ಆಮೇಲೆ ಚೈತ್ರ ಅವರು, ಎಲ್ಲರೂ ಒಬ್ರಿಗಿನ ಒಬ್ಬರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಂಟೈರ್ ತಂಡಕ್ಕೆ ನನ್ನ ಕಡೆಯಿಂದ ಶುಭಾಕಾಂಕ್ಷೆಗಳು. ಬಿಕಾಸ್ ಕನ್ನಡಕ್ಕೆ ಈ ಥರ ಕಂಟೆಂಟ್ಗಳು ನಿಜವಾಗ್ಲೂ ನಾನು ವೆರಿ ಸರ್ಪ್ರೈಸ್ಡ್. ನಮ್ಮ ಕನ್ನಡ ಯಂಗ್ ಡೈರೆಕ್ಟರ್ಸ್ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ ಹೊಸ ಹೊಸ ಕಂಟೆಂಟ್ಗಳು ತೊಗೊಂಬರೋದಕ್ಕೆ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ದ ಟೀಮ್. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ನಾವು ಕಂಪ್ಲೇಂಟ್ ಮಾಡ್ತೀವಿ ತುಂಬ ಸತಿ ಕನ್ನಡದಲ್ಲಿ ಯೂನಿಕ್ ಕಂಟೆಂಟ್ಸ್ ಬರಲ್ಲ, ಅಂದರೆ ಔಟ್ ಆಫ್ ದ ಬುಕ್ ಕಂಟೆಂಟ್ಸ್ ಬರಲ್ಲ ಅಂತ. ಬಂದಿದೆ, ಸೊ ಬನ್ನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇದು ಯಾವ ಪೇಡ್ ರಿವ್ಯೂ ಅಲ್ಲ ಅಥವಾ ಇದು ಯಾವ ಫ್ರೆಂಡ್ಶಿಪ್ ರಿವ್ಯೂ ಅಲ್ಲ. ಆ್ಯಸ್ ಅನ್ ಕಾಮನ್ ಆಡಿಯನ್ನಾಗಿ ನೋಡಿದೆ ಸಿನಿಮಾ. ಇಷ್ಟ ಆಯಿತು, ಭಾಳ ಇಷ್ಟ ಆಯಿತು. ನೀವು ಬಂದು ನೋಡಿ, ಈ ಒಂದು ಸಿನಿಮಾನ ಗೆಲ್ಲಿಸಿ. ದಿಸ್ ಟೀಮ್ ಡಿಸರ್ವ್ಸ್ ಟು ವಿನ್. ಯಾಕೆಂದರೆ ಈ ಒಂದು ಸಿನಿಮಾ ಗೆದ್ದರೆ ನೆಕ್ಸ್ಟು ಇನ್ನೂ 10 ಸಿನಿಮಾ ಮಾಡ್ತಾರೆ. 10 ಸಿನಿಮಾ ಮಾಡೋ ಶಕ್ತಿ ನಾವು ಅವ್ರಿಗೆ ಕೊಡೋಣ ಅಂತ ಹೇಳ್ತೀನಿ. ಬ್ಲಿಂಕ್ ತಂಡಕ್ಕೆ ಹಾಗೂ ಡೈರೆಕ್ಟರ್ ಆದಂಥ ಶ್ರೀನಿಧಿ ಅವ್ರಿಗೆ, ಪ್ರೊಡ್ಯೂಸರ್ ಆದಂಥ ರವಿಚಂದ್ರನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ದೀಕ್ಷಿತ್ ಶೆಟ್ಟಿ ರಾಕ್ಸ್. ಆಲ್ ದ ವೆರಿ ಬೆಸ್ಟ್. ಬ್ಲಿಂಕ್, ವಾಚ್ ಇಟ್.